Hello everyone, welcome to complex analysis class. So in the last class we have learned some of the problems regarding harmonic function. So ಈ ಕ್ಲಾಸಲ್ಲಿ ನಾವೇನು ಮಾಡ್ತಿದ್ವಿ, ವಿ ಆರ್ ಗೋಯಿಂಗ್ ಟು ಸಾಲ್ವ್ ಪ್ರಾಬ್ಲಮ್. ಸೊ ಇದು ಪ್ರಾಬ್ಲಮ್ ಸೆಷನ್ ಕ್ಲಾಸು. ಸೊ ಇಲ್ಲಿ ನಮಗೆ ಏನಂತ ಅಂದರೆ, ಪ್ರಾಬ್ಲಮಲ್ಲಿ ನಮಗೆ ಒಂದು ಯು ಪಾರ್ಟ್ ಇಲ್ಲ ವಿ ಪಾರ್ಟ್ ಕೊಟ್ಟಿರ್ತಾರೆ. ಓಕೆ, ಸೊ ರಿಯಲ್ ಪಾರ್ಟ್ ಇಲ್ಲ ಇಮ್ಯಾಜಿನರಿ ಪಾರ್ಟ್ ಕೊಟ್ಟಿರ್ತಾರೆ. ಆ ಪಾರ್ಟನ್ನು ಯೂಸ್ ಮಾಡಿಕೊಂಡು ನಾವು ಅನಾಲಿಟಿಕ್ ಫಂಕ್ಷನನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. So these are very important problems. So these are of 5 marks questions. Okay. So here they will ask to construct the analytic function. So ಇಲ್ಲಿ two types of problems. The first one is when real part, that is u, is given, and the next one is when imaginary part is given. Okay. So when real part is given, so f of z is equal to u plus I into v. So ಒಂದು ಅನಾಲಿಟಿಕ್ ಫಂಕ್ಷನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಎಫ್ ಆಫ್ ಝೆಡ್ಡನ್ನು ಇಲ್ಲಿ ನಾನು ಡೋ ಯು ಬೈ ಡೋ ಎಕ್ಸ್ ಇಲ್ಲಿ ಏನಾಗಿರುತ್ತೆ, ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅನಾಲಿಟಿಕ್ ಫಂಕ್ಷನ್ ಆಗಿರೋದ್ರಿಂದ. ದೇರ್ ಫಾರ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಆಲ್ ದ ಡಿರೈವೇಟಿವ್ ಎಕ್ಸಿಸ್ಟ್ ಆಗೋದ್ರಿಂದ ನೆಕ್ಸ್ಟ್ ಇಲ್ಲಿ ನಾವು ಸೊ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ. ದಟ್ ಮೆಥಡ್ ಇಸ್ ಕಾಲ್ಡ್ ಮಿಲ್ವೆ ಥಾಮ್ಸನ್ ಮೆಥಡ್. ಸೊ ಈ ಮೆಥಡು ದಿಸ್ ಈಸ್ ನಥಿಂಗ್ ಬಟ್ ದ ಸೇಮ್ ಮೆಥಡ್ ದಟ್ ವಿ ಹ್ಯಾವ್ ಅಪ್ಲೈಡ್ ಇನ್ ದ ಪ್ರೀವಿಯಸ್ ಸೆಷನ್ ಪ್ರಾಬ್ಲಮ್ಸ್. ಓಕೆ, ಸೊ ಲಾಸ್ಟ್ ಸೆಷನಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಲ್ವಾ, ಸೊ ಸೇಮ್ ಮೆಥಡು, ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ಏನಂತ ಅಂದರೆ, ಸೊ ಇಲ್ಲಿ ರಿಯಲ್ ಪಾರ್ಟ್ ಇದ್ದಾಗ ನಾವಿಲ್ಲಿ ಡೋ ವಿ ಬೈ ಡೋ ಎಕ್ಸನ್ನ ಮೈನಸ್ ಡೋ ಯು ಬೈ ಡೋ ವೈಯಿಂದ ರಿಪ್ಲೇಸ್ ಮಾಡ್ತೀವಿ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಅದನ್ನು ಫೈಂಡ್ ಮಾಡಿದ್ವಿ, ಯು ಕೊಟ್ಟಿರ್ತಾರೆ ವಿ ಫೈಂಡ್ ಮಾಡಿದ್ವಿ. ಸೊ ಅದೇ ಥರ ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಡೋ ವಿ ಬೈ ಡೋ ಎಕ್ಸನ್ನು ಹಾಗೆ ಇಟ್ಕೊಂಡು ಡೋ ಯು ಬೈ ಡೋ ಎಕ್ಸನ್ನು, ಅಂದರೆ ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಏನಿದೆ ಅಲ್ವಾ, ಸೊ ಇದನ್ನು ಡೋ ವಿ ಬೈ ಡೋ ವೈಯಿಂದ ರಿಪ್ಲೇಸ್ ಮಾಡ್ತೀವಿ. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಇನ್ನೆಲ್ಲ ಸೇಮ್ ಲಾಸ್ಟ್ ಸೆಷನ್ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದ್ವಿ ಅಲ್ವಾ, ಇಂಟಿಗ್ರೇಟ್ ಮಾಡಿಕೊಂಡು, ಸೊ ಅದೇ ಥರ. ಸೊ ಪ್ರಾಬ್ಲಮ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಫಸ್ಟ್ ಒನ್ನು, ಫೈಂಡ್ ದ ಅನಾಲಿಟಿಕ್ ಫಂಕ್ಷನ್ ಹೂಸ್ ರಿಯಲ್ ಪಾರ್ಟ್ ಈಸ್ ಗಿವನ್. ಸೊ ಇಲ್ಲಿ ಎರಡು ಮೇನಲ್ಲಿ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಮೇನಲ್ಲಿ ಏನು ರಿಯಲ್ ಪಾರ್ಟನ್ನು ಕೊಟ್ಟಿರ್ತಾರೆ, ನೆಕ್ಸ್ಟ್ ಮೇನಲ್ಲಿ ಇಮ್ಯಾಜಿನರಿ ಪಾರ್ಟ್ ಕೊಟ್ಟಿರೋದು. ಓಕೆ, ಸೊ ವಿ ನೀಡ್ ಟು ಫೈಂಡ್ ದ ಅನಾಲಿಟಿಕ್ ಫಂಕ್ಷನ್ ಆ್ಯಂಡ್ ಆಲ್ಸೋ ವಿ ನೀಡ್ ಟು ಫೈಂಡ್ ದ ಇಮ್ಯಾಜಿನರಿ ಪಾರ್ಟ್. ಸೊ ಹಿಯರ್ ದ ಗಿವನ್ ಪ್ರಾಬ್ಲಮ್ ಈಸ್ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಇಂಟು ವೈ ಸ್ಕ್ವೇರ್. ಓಕೆ, ಸೊ ಮಿಲ್ವೆ ಥಾಮ್ಸನ್ ಮೆಥಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಡೋ ಯು ಬೈ ಡೋ ಎಕ್ಸನ್ನು ಫೈಂಡ್ ಮಾಡ್ತೀವಿ, ನೆಕ್ಸ್ಟು ಡೋ ಯು ಬೈ ಡೋ ವೈನ ಫೈಂಡ್ ಮಾಡ್ತೀವಿ. ಸೊ ಈಗ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಇರೋದ್ರಿಂದ, ಸೊ ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ, ಎಕ್ಸ್ ಕ್ಯೂಬಿಂದು ಡಿಫ್ರೆನ್ಷಿಯೇಷನ್ನು 3x ಸ್ಕ್ವೇರ್ ಆಗುತ್ತೆ, ಮೈನಸ್ ಇಲ್ಲಿ 3 ಆ್ಯಂಡ್ ವೈ ಸ್ಕ್ವೇರ್ ಏನಾಗಿರುತ್ತೆ, ದೇ ಆ್ಯಕ್ಟ್ ಆಸ್ ಅ ಕಾನ್ಸ್ಟೆಂಟ್. ಸೊ ಇಂಟು ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಏನಾಯಿತು 3y ಸ್ಕ್ವೇರ್ ಇಂಟು 1. ಸೊ ಅದೇ ಥರ ಡೋ ಯು ಬೈ ಡೋ ವೈ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಏನು, ಸೊ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಎಕ್ಸ್ ಕ್ಯೂಬು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ವಿಲ್ ಬಿ 0, ಮೈನಸ್ ಇಲ್ಲಿ ಅಗೇನ್ ಎಕ್ಸು ಕಾನ್ಸ್ಟೆಂಟು. ಸೊ 3 ಇಂಟು ಎಕ್ಸ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ಈಸ್ 2y, 3 ಇಂಟು ವೈ ಈಸ್ 6, that is minus 6xy. Okay, now consider f dash of z is equal to dou u by dou x plus f dash of z is equal to dou u by dou x plus I into dou v by dou x. So ಇಲ್ಲಿ ರಿಯಲ್ ಪಾರ್ಟ್ ಕೊಟ್ಟಾಗ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ಡೋ ವಿ ಬೈ ಡೋ ಎಕ್ಸ್ ಬೈ ಮೈನಸ್ ಡೋ ಯು ಬೈ ಡೋ ವೈ. ಸಿನ್ಸ್ ದ ಫಂಕ್ಷನ್ ಈಸ್ ಅನಾಲಿಟಿಕ್, ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಇಕ್ವೇಷನ್ಸ್. ಓಕೆ, ಸೊ ಡೋ ವಿ ಬೈ ಡೋ ಎಕ್ಸನ್ನ ಡೋ ಯು ಬೈ ಡೋ ವೈಯಿಂದ ರಿಪ್ಲೇಸ್ ಮಾಡಿದ್ರೆ, ಸೊ ಈಗ ಡೋ ಯು ಬೈ ಡೋ ಎಕ್ಸ್ ನನಗೇನು ಬಂದಿದೆ, 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ ಐ ಇಂಟು ಮೈನಸ್ ಡೋ ಯು ಬೈ ಡೋ ವೈ. ಸೊ ಡೋ ಯು ಬೈ ಡೋ ವೈ ಮೈನಸ್ 6xy ಬಂದಿದೆ. ಸೊ ಮೈನಸ್ ಡೋ ಯು ಬೈ ಡೋ ವೈ ಅಂದರೆ ಮೈನಸ್ ಆಫ್ ಮೈನಸ್ 6xy, ದಟ್ ಈಸ್ ಪ್ಲಸ್ 6xy.
ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಸೊ ವಾಟ್ ವಿಲ್ ವಿ ಗೆಟ್? ಸೊ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ವಾ, ಸೇಮ್ ಪ್ರಾಬ್ಲಮ್ಸ್ ಅದೇ ಥರ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಇರೋ ಕಡೆ ಝೆಡ್ಡನ್ನು ರಿಪ್ಲೇಸ್ ಮಾಡಿದ್ರೆ 3z² ಮೈನಸ್ ವೈ ಟರ್ಮ್ಸ್ ಎಲ್ಲ 0 ಆದರೆ 3y² ಬಿಕಮ್ 0 ಪ್ಲಸ್ ಐ ಇಂಟು 6x ಇಂಟು 0 ಆಗುತ್ತೆ. ದಿಸ್ ಟರ್ಮ್ ಆಲ್ಸೋ ಬಿಕಮ್ 0. ದೇರ್ಫೋರ್ ಏನು ಸಿಕ್ತು ನನಗೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 3z². ಈಗ ನನಗೆ ಅನಾಲಿಟಿಕ್ ಫಂಕ್ಷನ್ ಅಂದರೆ ಏನು, ಎಫ್ ಆಫ್ ಝೆಡ್ ಬೇಕಾಗಿರೋದು. ಸೊ ಎಫ್ ಡ್ಯಾಶ್ ಆಫ್ ಝೆಡ್ಡನ್ನು ನಾನು ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ, ಸೊ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 3 ಇಂಟು, ಸೊ ಇಲ್ಲಿ 3 ಇಸ್ ಅ ಕಾನ್ಸ್ಟೆಂಟ್, ಅದನ್ನು ಹೊರಗಡೆ ತಗೊಂಡ್ರೆ ಇಂಟು ಇಂಟಿಗ್ರೇಷನ್ ಆಫ್ z². ಇಲ್ಲಿ ನಾನು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟನ್ನು ಐ ಇಂಟು ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಟ್ ಇಂಪ್ಲೈಸ್ ಇಲ್ಲಿ ಇಂಟಿಗ್ರೇಷನು ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 3 ಇಂಟು ಇಂಟಿಗ್ರೇಷನ್ ಆಫ್ z² ಈಸ್ z³ 3 ಪ್ಲಸ್ ಐ ಇಂಟು ಸಿ, ಹಾಗೆ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್. ಇಟ್ ಇಂಪ್ಲೈಸ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ 3 ಕ್ಯಾನ್ಸಲ್ ಆದರೆ z³ ಪ್ಲಸ್ ಐ ಇಂಟು ಸಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಅನಾಲಿಟಿಕ್ ಫಂಕ್ಷನ್. ಸೊ ಏನಾಯಿತು, ಫಸ್ಟ್ ಪಾರ್ಟು ಅನಾಲಿಟಿಕ್ ಫಂಕ್ಷನನ್ನು ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್. ಸೊ ಇಮ್ಯಾಜಿನರಿ ಪಾರ್ಟ್ ಈಸ್ ವಿ ಆಫ್ ಎಕ್ಸ್ ಕಮ್ಮ ವೈನ ಫೈಂಡ್ ಮಾಡಬೇಕು. ಓಕೆ, ಈಗ ವಿ ಆಫ್ ಎಕ್ಸ್ ಕಮ್ಮ ವೈನ ಫೈಂಡ್ ಮಾಡೋಕ್ಕೆ ಕನ್ಸಿಡರ್, ಸೊ ನನಗೆ ಅನಾಲಿಟಿಕ್ ಫಂಕ್ಷನ್ ಏನು ಬಂದಿದೆ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು z³ plus I into c. So here z is nothing but x plus I into y whole cube plus I into c. ಈಗ x plus I into y whole cube a plus b whole cube ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ, x³ minus I into y³ plus 3xi into y into x plus I into y ಆಗುತ್ತೆ. ಪ್ಲಸ್ ಸೊ I into c ಏನಿದೆ ಅದನ್ನು ನಾನು ಹಾಗೆ ಇಡ್ತೀನಿ. ಇಟ್ ಇಂಪ್ಲೈಸ್, ಸೊ x³ ಹಾಗೆ ಇರುತ್ತೆ, ಐ ಇಂಟು y³ ಪ್ಲಸ್ 3x² ಐ ಇಂಟು ವೈ. ಸೊ ಈ ಟರ್ಮನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ 3x ಐ ಇಂಟು ವೈ ಇಂಟು ಎಕ್ಸ್ ಇಸ್ 3x² ಐ ಇಂಟು ವೈ ಮೈನಸ್ 3xy² ಪ್ಲಸ್ ಐ ಇಂಟು ಸಿ ಬರುತ್ತೆ. ಈಗ ನಾನು ರಿಯಲ್ ಟರ್ಮ್ಸನ್ನೆಲ್ಲ ಒಂದು ಕಡೆ, ಇಮ್ಯಾಜಿನರಿ ಟರ್ಮ್ಸನ್ನೆಲ್ಲ ಐನ ಕಾಮನ್ ತೆಗೆದು ಒಂದು ಕಡೆ ರಿಅರೇಂಜ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ x³ ಮೈನಸ್ 3x ಇಂಟು y² plus I into 3x² into y minus y³ plus c. So this is the required solution. ಇಲ್ಲಿ v of x, y ಏನಾಗುತ್ತೆ, ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ರಿಯಲ್ ಟರ್ಮು ಆ್ಯಡ್ ಆಗಿದೆ. ಸೊ v of x, y ನನಗೇನು ಬಂತು, 3x² into y minus y³ plus c. So that is the required solution. Okay, that is your required imaginary part. Okay. Now moving on to the next problem. Second one is u is equal to e power x into x cos y minus y sin y. So ಇಲ್ಲಿ ಸೇಮ್ ಪ್ರಾಬ್ಲಮ್ಮು, ಸೇಮ್ ಮೆಥಡ್. ಓಕೆ, ಸೇಮ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ಏನು ಮಾಡ್ತೀರಾ ಇಲ್ಲಿ, ಸೊ ಇಲ್ಲಿ ಸೊಲ್ಯೂಷನ್ ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ ಇ ಪವರ್ ಎಕ್ಸ್ ಇಂಟು, ಸೊ ಇಲ್ಲಿ ನಾನು ಫಸ್ಟ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್. ಓಕೆ, ಸೊ ಇ ಪವರ್ ಎಕ್ಸನ್ನು ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ವೈ ಟರ್ಮ್ಸ್ ಇರೋದ್ರಿಂದ, ಸೊ ದಿಸ್ ಆ್ಯಕ್ಟ್ಸ್ ಆಸ್ ಅ ಕಾನ್ಸ್ಟೆಂಟ್. ಸೊ ಇದೇನಾಗುತ್ತೆ, ಇದ್ರ ಡಿಫ್ರೆನ್ಷಿಯೇಷನ್ ನನಗೆ 0 ಆಗುತ್ತೆ. ಇಲ್ಲಿ ಎಕ್ಸ್ ಇಂಟು ಕಾಸ್ ವೈ ಇರೋದ್ರಿಂದ, ಸೊ ಕಾಸ್ ವೈ ವಿಲ್ ಬಿ ಕಾನ್ಸ್ಟೆಂಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ದಟ್ ಈಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ. ಓಕೆ, ಪ್ಲಸ್ ಈಗ ಸೆಕೆಂಡ್ ಟರ್ಮನ್ನು ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ, ಇ ಪವರ್ ಎಕ್ಸ್ ಇಟ್ ಸೆಲ್ಫ್. ಓಕೆ, ಸೊ ದಿಸ್ ಈಸ್ ಯುವರ್ ಡೋ ಯು ಬೈ ಡೋ ಎಕ್ಸ್. ನೆಕ್ಸ್ಟು ಈಗ ಡೋ ಯು ಬೈ ಡೋ ವೈ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ನನಗೆ ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನ್ ಏನು ಯೂಸ್ ಆಗೋಲ್ಲ, ಯಾಕೆಂದರೆ ಇಲ್ಲಿ ಇ ಪವರ್ ಎಕ್ಸ್ ಇರೋದ್ರಿಂದ ದಿಸ್ ವಿಲ್ ಬಿ ಆ್ಯಕ್ಟೆಡ್ ಅಸ್ ಅ ಕಾನ್ಸ್ಟೆಂಟ್. ಸೊ ಇಲ್ಲಿ ನನಗೆ ಉಳಿಯೋದು ಇದೊಂದೇ ಟರ್ಮು. ಇಲ್ಲಿ ನನಗೇನಾಗುತ್ತೆ, ಈ ಟರ್ಮಿಗೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಟರ್ಮಿಗೆ, ಸೊ ಇಲ್ಲಿ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಇಸ್ ಅ ಕಾನ್ಸ್ಟೆಂಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ಇಸ್ ಮೈನಸ್ ಸೈನ್ ವೈ ಮೈನಸ್ ಇಂಟು ಇಲ್ಲಿ ನನಗೆ ಪ್ರಾಡಕ್ಟ್ ರೂಲು. ಸೊ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ
ಇಲ್ಲಿ ಫಸ್ಟಲ್ಲಿ ನಾನು ವೈನ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಈಸ್ ಕಾಸ್ ವೈ ಪ್ಲಸ್ ಸೊ ಸೈನ್ ವೈನ ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ದಟ್ ಈಸ್ ವೈ ಈಸ್ 1. ಸೊ ಏನಾಯಿತು ಸೈನ್ ವೈ. ಸೊ ದಿಸ್ ಈಸ್ ಯುವರ್ ಡೋ ಯು ಬೈ ಡೋ ವೈ. ನಾವು consider f dash of z is equal to dou u by dou x plus I into dou v by dou x. ಸೊ ಈಗ dou u by dou x ಏನು ಬಂತು ನನಗೆ ಹಾಗೆ ಇಟ್ಕೊಂಡಿದ್ದೀನಿ, ಪ್ಲಸ್ I into dou v by dou x can be replaced as using your CR equations it can be replaced as minus dou u by dou y. ಓಕೆ, ಈಗ ಸೊ dou u by dou x ಏನಿದೆ ನನಗೆ e power x into cos y plus x cos y minus y sin y into e power x ಅದನ್ನು ಹಾಗೆ ಬರ್ಕೊಂಡು ಮೈನಸ್ ಡೋ ಯು ಬೈ ಡೋ ವೈ ಏನಿದೆ ಮೈನಸ್ ಇ ಪವರ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಸೈನ್ ವೈ ಮೈನಸ್ ವೈ ಕಾಸ್ ವೈ ಪ್ಲಸ್ ಸೈನ್ ವೈ. ಸೊ ಈಗ ಯೂಸಿಂಗ್ ಯುವರ್ ಮಿಲ್ವೆ ಥಾಮ್ಸನ್ ಮೆಥಡ್ ಇದಕ್ಕೇನು ಮಾಡ್ತೀರಾ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಸೊ ಅವಾಗ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಸೊ ಇಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಇಸ್ ಈಕ್ವಲ್ ಟು 0 ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ ಕಾಸ್ ವೈ ವ್ಯಾಲ್ಯೂ ಈಸ್ ಕಾಸ್ ವೈ ಏನಾಗುತ್ತೆ ಕಾಸ್ 0 ಆಗುತ್ತೆ, ದಟ್ಸ್ ವ್ಯಾಲ್ಯೂ ಈಸ್ 1. ಸೊ ಇಲ್ಲಿ ಎಕ್ಸ್ ಇಂಟು ಕಾಸ್ ವೈ ವ್ಯಾಲ್ಯೂ ಏನಾಗುತ್ತೆ ಕಾಸ್ 0 ಅದ್ರ ವ್ಯಾಲ್ಯೂ 1. ಇಲ್ಲಿ ಸೈನ್ 0 ಈಸ್ 0, ಈ ಟರ್ಮು ಇಲ್ಲೂ 0 ಆಗುತ್ತೆ, ಈ ಟರ್ಮ್ಸು 0 ಆಗುತ್ತೆ. ಸೊ ದಿಸ್ ಟರ್ಮ್ 0 ಆಗಿ ನನಗೆ ಇಲ್ಲಿ ಏನಾಗುತ್ತೆ, ಸೊ ಈಗ e power z into cos 0 is 1 that is e power z plus ಇಲ್ಲಿ xನ z into this e power x that is z into e power z, ಇಲ್ಲಿ cos 0 ವ್ಯಾಲ್ಯೂ 1. ಸೊ ಏನು ಬಂತು ಎಫ್ ಡ್ಯಾಶ್ ಆಫ್ ಝೆಡ್ಡು e power z into e power z plus z into e power z. ಸೊ ಈಗ ಇಂಟಿಗ್ರೇಟಿಂಗ್ ಬೋತ್ ದ ಸೈಡ್ಸ್, so integration of f dash of z is equal to integration of e power z plus integration of z into e power z plus integrating constant is I into c. So integration ಇಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ f of z is equal to, so integration of e power z is e power z plus ಇಲ್ಲಿ integration of z into e power z ಇದು integration of first into second. So z into again integration of e ಪವರ್ ಝೆಡ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿದರೆ ಝೆಡ್ ಇಂಟು ಇ ಪವರ್ ಝೆಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಝೆಡ್ ಏನಾಗುತ್ತೆ 1 ಪ್ಲಸ್ ಐ ಇಂಟು ಸಿ ವಿಚ್ ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಪ್ಲಸ್ ಝೆಡ್ ಇಂಟು ಇ ಪವರ್ ಝೆಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಈಸ್ ಇ ಪವರ್ ಝೆಡ್ ಇಟ್ ಸೆಲ್ಫ್ ಪ್ಲಸ್ ಐ ಇಂಟು ಸಿ. ಇಲ್ಲಿ ಪ್ಲಸ್ ಇ ಪವರ್ ಝೆಡ್ಡು ಮೈನಸ್ ಇ ಪವರ್ ಝೆಡ್ಡು ಕ್ಯಾನ್ಸಲ್ ಆಗಿ ಸೊ ವಾಟ್ ವಿಲ್ ವಿ ಗೆಟ್ ಈಸ್ z into e power z plus I into c. So that is the required analytic function. ಈಗ ನಾನು ಏನು ಮಾಡಬೇಕು, ವಿ ಪಾರ್ಟನ್ನ ಫೈಂಡ್ ಮಾಡೋಕ್ಕೆ, ಸೊ ಕನ್ಸಿಡರ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಇಂಟು ಇ ಪವರ್ ಝೆಡ್ ಪ್ಲಸ್ ಐ ಇಂಟು ಸಿ ಇದೆ. ಸೊ ನಾವು ರಿಪ್ಲೇಸ್ ಝೆಡ್ ಬೈ ಎಕ್ಸ್ ಪ್ಲಸ್ ಐ ಇಂಟು ವೈ. So what will we get, f of z is equal to x plus I into y into e power of x plus I into y plus I into c. So x plus I into y ನ ಹಾಗೆ ಇಟ್ಕೊಂಡು e power of x plus I into y can be written as e power x into e power I into y plus I into c. So which is equal to, ಈಗ x plus I into y ಹಾಗೆ ಇಟ್ಕೊಳ್ಳಿ e power x into, so e power of I into y can be written as cos y plus I sin y plus I into c ವಿಚ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಮಲ್ಟಿಪ್ಲಿಕೇಶನ್. ಸೊ ಥ್ರೂ ಔಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಪ್ಲಸ್ ಐ ಇಂಟು ವೈ ಮತ್ತು ಕಾಸ್ ವೈ ಪ್ಲಸ್ ಐ ಇಂಟು ಸೈನ್ ವೈನ ಮಲ್ಟಿಪ್ಲೈ ಮಾಡಿದರೆ ಇ ಪವರ್ ಎಕ್ಸ್ ಹಾಗೆ ಇಟ್ಕೊಂಡು ಎಕ್ಸ್ ಕಾಸ್ ವೈ ಪ್ಲಸ್ ಐ ಇಂಟು ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಐ ಇಂಟು ವೈ ಸೈನ್ ವೈ ಮೈನಸ್ ವೈ ಸೈನ್ ವೈ ಪ್ಲಸ್ ಐ ಇಂಟು ಸಿ. ಸೊ ಇಲ್ಲಿ ನನಗೆ ರಿಯಲ್ ಟರ್ಮ್ಸು ಮತ್ತು ಇಮ್ಯಾಜಿನರಿ ಟರ್ಮ್ಸು ಐನ ಕಾಮನ್ ತೆಗೆದು ಇಮ್ಯಾಜಿನರಿ ಟರ್ಮ್ಸನ್ನ ರಿಅರೇಂಜ್ ಮಾಡಿಕೊಂಡ್ರೆ, ಸೊ ಇಮ್ಯಾಜಿನರಿ ಪಾರ್ಟು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಪ್ಲಸ್ ವೈ ಕಾಸ್ ವೈ ಪ್ಲಸ್ ಸಿ. ಸೊ ದಟ್ ಈಸ್ ಯುವರ್ ಇಮ್ಯಾಜಿನರಿ ಪಾರ್ಟ್. ಓಕೆ, ಇಲ್ಲಿ ಥರ್ಡ್ ಒನ್ನು ಯು ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ. ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್.
Now moving on to the fourth one. So the fourth one problem is u is equal to half into log of x square plus y square. So solution, consider the solution. So dou u by dou x, half na ಹಾಗೆ ನಾನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 by x, ದಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ 1 by x square plus y square ಇಂಟು ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಡಿಫ್ರೆನ್ಷಿಯೇಷನ್ ಆಫ್ 2x, ದಟ್ ಈಸ್ ಯೂಸಿಂಗ್ ಯುವರ್ ಚೈನ್ ರೂಲ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x. ಸೊ 2 ಏನಾಗುತ್ತೆ ನನಗೆ ಎಕ್ಸ್ 2 ಕ್ಯಾನ್ಸಲ್ ಆಗಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿಯುತ್ತೆ. ಇನ್ ದ ಸೇಮ್ ವೇ ಡೋ ಯು ಬೈ ಡೋ ವೈ, ಸೊ 1/2 ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ದು 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಡಿಫ್ರೆನ್ಷಿಯೇಷನು. ಸೊ ಈಗ ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ಮಾಡಿದ್ರೆ 2y ಆಗುತ್ತೆ. 2 ಕ್ಯಾನ್ಸಲ್ ಆಗಿ ದ ಡೋ ಯು ಬೈ ಡೋ ವೈ ಏನಾಗುತ್ತೆ y/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ ಸೊ ಕನ್ಸಿಡರ್ f dash of z is equal to dou u by dou x plus I into dou v by dou x. Now replace dou v by dou x by minus dou u by dou y. ಸೊ ಈಗ dou u by dou x ಅಂದರೆ ಏನು ಬಂತು ನನಗೆ, x into x square plus y square plus I into dou u by dou y ಏನು ಬಂದಿದೆ y/x square plus y square. therefore minus dou u by dou y is minus y/x square plus y square. ನಾವು ಯೂಸಿಂಗ್ ಮಿಲ್ನೆ ಥಾಮ್ಸನ್ ಮೆಥಡ್ ಏನಾಗುತ್ತೆ ನನಗೆ, ರಿಪ್ಲೇಸ್ x by z and y by 0. ಸೊ f dash of z is equal to, ಸೊ ಇಲ್ಲೇನಾಗುತ್ತೆ z/z ಸ್ಕ್ವೇರ್ ಪ್ಲಸ್ 0 ಆಗುತ್ತೆ. ಈ ಟರ್ಮು ನನಗೆ ವೈಗೆ ನಾನು 0 ಕೊಡೋದ್ರಿಂದ ದಿಸ್ ಹೋಲ್ ಟರ್ಮ್ ಬಿಕಮ್ಸ್ 0. ಸೊ ಆವಾಗ f dash of z is equal to z/z ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿ ಒಂದು z, ನ್ಯೂಮರೇಟರಲ್ಲಿ z ಜೊತೆ ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ಗೆಟ್ 1/z. ಸೊ f dash of z ಏನು ಬಂತು 1/z. ನಾವು ಇಂಟಿಗ್ರೇಟ್ ಬೋತ್ ದ ಸೈಡ್ಸ್. ಸೊ ಇಂಟಿಗ್ರೇಷನ್ ಆಫ್ f dash of z is equal to ಇಂಟಿಗ್ರೇಷನ್ ಆಫ್ 1/z ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟು I into c. ಈಗ ಇಲ್ಲಿ ಇಂಟಿಗ್ರೇಷನು ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ f of z is equal to ಇಂಟಿಗ್ರೇಷನ್ ಆಫ್ 1/z is log z ಪ್ಲಸ್ I into c. ಈಗ ರಿಪ್ಲೇಸ್ z/x ಪ್ಲಸ್ I into y. ಸೊ ಏನಾಯಿತು ಲಾಗ್ ಆಫ್ ಎಕ್ಸ್ ಪ್ಲಸ್ I into y ಪ್ಲಸ್ I into c. ಈಗ ಇಲ್ಲಿ ನಾನು ಸೊ ನಾವು replace x by r cos theta and y by r sin theta. So we will get, so log of r cos theta plus I into r sin theta. ಇಲ್ಲಿ log of r ನ ಕಾಮನ್ ತೆಗೆದ್ರೆ cos theta plus I sin theta. ನಾವು cos theta plus I sin theta can be written as e power of I theta. So ಇಲ್ಲಿ log of r into e power of I theta. So using the properties of your logarithmic function, so it can be written as log r plus log of e power of I theta plus I into c, because log of a into b is equal to log a plus log b. So it implies log r plus log of e to the power of I theta, that is log of a power b can be written as b into log a ಅಲ್ವಾ. ಸೊ ಆ ಪ್ರಾಪರ್ಟಿನ ಯೂಸ್ ಮಾಡಿದ್ರೆ log of e power of I theta can be written as I theta into log e plus I into c. So the value of log e is 1. ಸೊ ಲಾಗ್ ಆರ್ ಪ್ಲಸ್ ಐ ಥೀಟಾ ಪ್ಲಸ್ ಐ ಇಂಟು ಸಿ ಉಳಿಯುತ್ತೆ. ಈಗ ಲಾಗ್ ಆರ್ ಇರೋ ಕಡೆ, ಸೊ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ, ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ರಿಪ್ಲೇಸ್ ಮಾಡಿದ್ರೆ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟು ದ ಪವರ್ ಆಫ್ 1/2, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಯೋರ್ ಆರ್. ಓಕೆ, ಪ್ಲಸ್ ಐ ಇಂಟು ಇಲ್ಲಿ ಐ ಕಾಮನ್ ತೆಗೆದ್ರೆ ಟೀಟಾ ಪ್ಲಸ್ ಸಿ. ಸೊ ಟೀಟಾ ಇಸ್ ನಥಿಂಗ್ ಬಟ್ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ y/x, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ y/x ಪ್ಲಸ್ ಸಿ ಇಸ್ ದ ಇಮ್ಯಾಜಿನರಿ ಪಾರ್ಟ್. ಓಕೆ, ಸೊ ಇಲ್ಲಿ ನಾನು ನಿಮಗೆ 5th one ಆ್ಯಂಡ್ 6th one ಇದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ.
ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್ಸು. ಸೊ ಈ ಪ್ರಾಬ್ಲಮ್ಸಲ್ಲಿ ಅವರು ವಿ ಪಾರ್ಟ್ ಕೊಟ್ಟಿರ್ತಾರೆ, ವಿ ನೀಡ್ ಟು ಫೈಂಡ್ ದ ಯು ಪಾರ್ಟ್. ಸೊ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ ಸಿ ಆರ್ ಈಕ್ವೇಷನ್ಸ್ ಡೋ ವಿ ಬೈ ಡೋ ಎಕ್ಸನ್ನು ಹಾಗೆ ಇಟ್ಕೊಂಡು ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ಡೋ ಯು ಬೈ ಡೋ ಎಕ್ಸ್ ಬೈ ಡೋ ವಿ ಬೈ ಡೋ ವೈ. ಸೊ ಇಷ್ಟೇ, ನೆಕ್ಸ್ಟ್ ಇನ್ನೆಲ್ಲ ಮೆಥಡ್ ಏನು ಸೇಮ್. ಓಕೆ, ಸೊ ಹಿಯರ್ ವಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಪ್ಲಸ್ ವೈ ಕಾಸ್ ವೈ. ಸೊ ಡೋ ವಿ ಬೈ ಡೋ ಎಕ್ಸ್ ಏನಾಗುತ್ತೆ, ಇ ಪವರ್ ಎಕ್ಸ್ ಇಂಟು, ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಇ ಪವರ್ ಎಕ್ಸ್ ಇಂಟು, ಸೊ ಈ ಟರ್ಮು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ವೈ ಇಂಟು ಕಾಸ್ ವೈ ಟರ್ಮ್ಸು ದ ಆ್ಯಕ್ಟ್ ಎಸ್ ಅ ಕಾನ್ಸ್ಟೆಂಟ್, ಸೊ ಅದರ ಡಿಫ್ರೆನ್ಷಿಯೇಷನು 0 ಆಗುತ್ತೆ. ಇ ಪವರ್ ಎಕ್ಸ್ ಇಂಟು, ಸೊ ಸೈನ್ ವೈ ಕಾನ್ಸ್ಟೆಂಟ್ ಆಗಿರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ 1 ಪ್ಲಸ್ ಈಗ ಎಕ್ಸ್ ಸೈನ್ ವೈ ಪ್ಲಸ್ ವೈ ಕಾಸ್ ವೈನ ಹಾಗೆ ಇಟ್ಟು ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಎಕ್ಸ್ ಮಾಡಿದ್ರೆ ದಟ್ ಈಸ್ ಇ ಪವರ್ ಎಕ್ಸ್ ಇಟ್ ಸೆಲ್ಫ್. ನೆಕ್ಸ್ಟು ಡೋ ವಿ ಬೈ ಡೋ ವೈ ಈಸ್, ಸೊ ಇಲ್ಲಿ ಇ ಪವರ್ ಎಕ್ಸ್ ವಿಲ್ ಬಿ ಕಾನ್ಸ್ಟೆಂಟ್, ಸೊ ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ, ಸೊ ಇ ಪವರ್ ಎಕ್ಸಿನ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ದೀಸ್ ಟರ್ಮ್. ಸೊ ಇಲ್ಲೇನು ಮಾಡ್ತೀರಾ, ಎಕ್ಸ್ ಹಾಗೆ ಇರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಈಸ್ ಕಾಸ್ ವೈ ಪ್ಲಸ್ ಇಲ್ಲೇನು ಮಾಡ್ತೀರಾ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ, ವೈ ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ಈಸ್ ಮೈನಸ್ ಸೈನ್ ವೈ ಪ್ಲಸ್ ಕಾಸ್ ವೈ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವೈ ಈಸ್ 1. ಸೊ ಏನಾಯಿತು, ನೆಕ್ಸ್ಟು ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ನಮಗೆ ಡೋ ವಿ ಬೈ ಡೋ ಎಕ್ಸ್ ಆಲ್ರೆಡಿ ಇದೆ, ಸೊ ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಇಲ್ಲ, ಹಾಗಾಗಿ ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಡೋ ಯು ಬೈ ಡೋ ಎಕ್ಸ್ ಬೈ ಡೋ ವಿ ಬೈ ಡೋ ವೈ. ಸೊ ದಟ್ ಈಸ್ ಯೂಸಿಂಗ್ ಯುವರ್ ಸಿ ಆರ್ ಈಕ್ವೇಷನ್ಸ್. ಓಕೆ, which is equal to dou v by dou y is e power x into x cos y plus minus y sin y plus cos y plus I into next dou v by dou x ಏನಾಗುತ್ತೆ, e power x into sin y plus x sin y plus y cos y into e power x. Okay, now so using your Milne-Thomson method, replace x by z and y by 0. So what will we get is f dash of z is equal to z into e power z plus e power z. ಸೊ ಇಲ್ಲಿ ನೀವು ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಕಾಸ್ 0 ಈಸ್ 1 ಬರುತ್ತೆ, ಸೈನ್ 0 ಈಸ್ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ z ಇಂಟು ಇ ಪವರ್ z ಪ್ಲಸ್ ಇ ಪವರ್ z. ನಾವು ಇಂಟಿಗ್ರೇಟಿಂಗ್ ಬೋತ್ ದ ಸೈಡ್ಸ್, ಸೊ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ z ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ z ಇಂಟು ಇ ಪವರ್ z ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ಪವರ್ z ಪ್ಲಸ್ ಸಿ. ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಸೊ ಇಲ್ಲೇನು ಮಾಡ್ತೀರಾ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಮಾಡಿದ್ರೆ ಝೆಡ್ ಇಂಟು ಇ ಪವರ್ ಝೆಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಪ್ಲಸ್ ಇಲ್ಲಿ ಈ ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಇಟ್ ಸೆಲ್ಫ್ ಪ್ಲಸ್ ಸಿ ವಿಚ್ ಈಸ್ ಈಕ್ವಲ್ ಟು ಝೆಡ್ ಇಂಟು ಇ ಪವರ್ ಝೆಡ್. ಅಗೇನ್ ಹಿಯರ್ ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಈಸ್ ಇ ಪವರ್ ಝೆಡ್ ಇಟ್ ಸೆಲ್ಫ್. ಇಲ್ಲಿ ಪ್ಲಸ್ಸು ಮೈನಸ್ಸು ಇ ಪವರ್ ಝೆಡ್ ಕ್ಯಾನ್ಸಲ್ ಆಗಿ ನನಗೆ ಝೆಡ್ ಇಂಟು ಇ ಪವರ್ ಝೆಡ್ ಪ್ಲಸ್ ಸಿ. ಸೊ ದಟ್ ಈಸ್ ದ ರಿಕ್ವೈರ್ಡ್ ಅನಾಲಿಟಿಕ್ ಫಂಕ್ಷನ್. Now to find the real part, replace z by x plus I into y. So what will we get is f of z is equal to x plus I into y into e power of x plus I into y plus c, which is equal to x plus I into y plus ಇಲ್ಲಿ e power of x plus I into y can be written as e power x into e power of I into y plus c, which is equal to x plus I into y into e power x ಹಾಗೆ ಇಟ್ಕೊಂಡು e power of I into y can be written as cos y plus I sin y plus c. ಸೊ ಇಲ್ಲಿ ಏನಂತ ಅಂದರೆ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟು ನಾವು ಐ ಇಂಟು ಸಿ ಅಂತ ಕನ್ಸಿಡರ್ ಮಾಡ್ತಿದ್ವಿ ಅಲ್ವಾ. ಸೊ ಇಲ್ಲಿ ನಾವು ರಿಯಲ್ ಪಾರ್ಟನ್ನು ಫೈಂಡ್ ಮಾಡೋದ್ರಿಂದ ಇಲ್ಲಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟನ್ನು ಜಸ್ಟ್ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಸಾಕು. ಓಕೆ, ಹಿಯರ್ ಸೊ ನಾವು ರಿಯಲ್ ಇಮ್ಯಾಜಿನರಿ ಪಾರ್ಟನ್ನು ಫೈಂಡ್ ಮಾಡಬೇಕಾದ್ರೆ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟು ಐ ಇಂಟು ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ರಿಯಲ್ ಪಾರ್ಟ್ ಯೂಸಿಂಗ್ ಆ್ಯನ್ ಇಮ್ಯಾಜಿನರಿ ಪಾರ್ಟ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಕಾನ್ಸ್ಟೆಂಟ್ ಆಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಆಸ್ ಸಿ. ಓಕೆ, ಸೊ ಇ ಪವರ್ ಆಫ್ ಎಕ್ಸ್ ಇಂಟು ಇಲ್ಲಿ ಎಕ್ಸ್ ಪ್ಲಸ್ ಐ ಇಂಟು ವೈ ಮತ್ತು ಕಾಸ್ ವೈ ಪ್ಲಸ್ ಐ ಸೈನ್ ವೈನ ನಾನು ಮಲ್ಟಿಪ್ಲೈ ಮಾಡಿದ್ರೆ what will we get is e power of x into x cos y plus ix into sin y plus iy into cos y minus y into sin y plus c. ಸೊ ಈಗ ನೀವು ಇಮ್ಯಾಜಿನರಿ ಟರ್ಮ್ಸ್ ಅಂದರೆ ಇಮ್ಯಾಜಿನರಿ ನಂಬರ್ ಇರೋ ಪಾರ್ಟ್ಸನ್ನೆಲ್ಲ ಐನ ಕಾಮನ್ ತೆಗ್ದು
ಸೊ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟನ್ನ ರಿಅರೇಂಜ್ ಮಾಡಿದ್ರೆ ನನಗೆ ಸೊ ರಿಯಲ್ ಪಾರ್ಟ್ ಏನು ಬರುತ್ತೆ, ಯು ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಇ ಪವರ್ ಆಫ್ ಎಕ್ಸ್ ಇಂಟು ಎಕ್ಸ್ ಕಾಸ್ ವೈ ಮೈನಸ್ ವೈ ಸೈನ್ ವೈ ಪ್ಲಸ್ ಸಿ. ಸೊ ದಟ್ ಈಸ್ ದ ರಿಯಲ್ ಪಾರ್ಟ್. ಸೊ ಇದು ಈ ಪ್ರಾಬ್ಲಮು ಮತ್ತು ಈ ಪ್ರಾಬ್ಲಮ್ ಏನಿದೆ ಅಲ್ವಾ, ಸೊ ಎರಡು ಸೇಮ್ ಪ್ರಾಬ್ಲಮ್ಮು. ಇಲ್ಲಿ ಇಮ್ಯಾಜಿನರಿ ಪಾರ್ಟನ್ನ ಕೊಟ್ಟಿದ್ದಾರೆ, ಇಲ್ಲಿ ರಿಯಲ್ ಪಾರ್ಟ್ ಕೊಟ್ಟಿದ್ದಾರೆ. ಓಕೆ, ವೈಸ್ ವರ್ಸ, ದೇ ಹ್ಯಾವ್ ಗಿವನ್ ವೈಸ್ ವರ್ಸ. ನೆಕ್ಸ್ಟು ಇ ಪವರ್ ಆಫ್ ಎಕ್ಸ್ ಇಂಟು ಸೈನ್ ವೈ. Consider v is equal to e power of x into sin y. So dou v by dou x is equal to e power of x into sin y. ಯಾಕೆಂದರೆ e power x in differentiation e power x itself, sin y will be a constant. Next dou v by dou y ಏನಾಗುತ್ತೆ, e power x will be a constant. Differentiation of sin y is cos y. Okay, now consider f dash of z is equal to dou u by dou x plus I into dou v by dou x. Now replace dou u by dou x by dou v by dou y, that is using your CR equations. So dou v by dou y ಏನಿದೆ e power x into cos y plus I into dou v by dou x is e power x into sin y. Now using Milne-Thomson method, replace x by z and y is equal to 0. So ಅವಾಗ ಏನಾಗುತ್ತೆ, f dash of z is equal to e power z into cos 0 is 1 plus I into e power x into sin 0 is 0. ಸೊ ಏನು ಬಂತು ನನಗೆ, ಎಫ್ ಡ್ಯಾಶ್ ಆಫ್ ಝೆಡ್ಡು ಇ ಪವರ್ ಝೆಡ್ ಬಂತು. ಸೊ ನಾವು ಇಂಟಿಗ್ರೇಟಿಂಗ್ ಬೋತ್ ದ ಸೈಡ್ಸ್, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಪ್ಲಸ್ ಸಿ. ಸೊ ಇಲ್ಲಿ ಇಂಟಿಗ್ರೇಷನು ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಪ್ಲಸ್ ಸಿ. ಸೊ ದಟ್ ಈಸ್ ದ required analytic function where c is the integrating constant. Now to find u of x comma y, replace z by x plus I into y. So what will we get is e power of x plus I into y plus c. So e power of x plus I into y can be written as e power of x into e power of I into y plus c. e power x in ಹಾಗೆ ಇಟ್ಕೊಂಡು again e power of I into y can be written as cos y plus I sin y plus c. ಸೊ ಈಗ e power x ಅನ್ನು ಮಲ್ಟಿಪ್ಲೈ ಮಾಡಿದರೆ, ಸೊ e power of x into cos y plus I into e power of x into sin y plus c. ಸೊ ಇಲ್ಲಿ ನಿಮಗೇನು imaginary part is this and the real part is e power of x into cos y. Okay, now moving on to the next one. So this is the last problem. So v is equal to tan inverse of y by x. So dou v by dou x ಏನಾಗುತ್ತೆ, ಹಾಗಾದರೆ differentiation of tan inverse of x is 1 by 1 plus x square. So differentiation of tan inverse of y by x ಏನಾಗುತ್ತೆ, 1 by 1 plus y by x ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ y ವಿಲ್ ಬಿ ಅ ಕಾನ್ಸ್ಟೆಂಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ 1 by x ಏನಾಗುತ್ತೆ, ಮೈನಸ್ 1 by x ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ 1 by x ಇಂದೆಲ್ಲ. ನೆಕ್ಸ್ಟು ಡೋ ವಿ ಬೈ ಡೋ ವೈ ಈಸ್ ಈಕ್ವಲ್ ಟು 1 by 1 plus y by x ಸ್ಕ್ವೇರ್. ಇಲ್ಲಿ y ಏನಾಗುತ್ತೆ, 1 by x ಇಸ್ ಅ ಕಾನ್ಸ್ಟೆಂಟ್, 1 by x ಹಾಗೆ ಇದ್ದು. ನೆಕ್ಸ್ಟು ಇಲ್ಲಿ y ಏನಾಗುತ್ತೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಮಾಡ್ತಿರೋದ್ರಿಂದ ಡಿಫ್ರೆನ್ಷಿಯೇಷನ್ ಆಫ್ y ವಿಲ್ ಬಿ 1. ಸೊ ಏನಾಯಿತು 1 by x. ಸೊ ಇಲ್ಲಿ ಮೈನಸ್ y by x ಸ್ಕ್ವೇರ್, ಡಿಫ್ರೆನ್ಷಿಯೇಷನ್ ಆಫ್ 1 by x is minus 1 by x ಸ್ಕ್ವೇರ್. ಓಕೆ, now consider f dash of z is equal to dou u by dou x plus I into dou v by dou x. Replace dou u by dou x by dou v by dou y. Now dou v by dou y is x by x square plus y square. ಇಲ್ಲಿ ನಾನು ಏನು ಸಿಂಪ್ಲಿಫೈ ಮಾಡಿದ್ದೀನಿ, ಪ್ಲಸ್ ಐ ಇಂಟು ಅಗೇನ್ ಇಲ್ಲಿ ನಾನು ಸಿಂಪ್ಲಿಫೈ ಮಾಡಿರೋದು ಮೈನಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ನಾವು ಯೂಸಿಂಗ್ ಮಿಲ್ನೆ-ಥಾಮ್ಸನ್ ಮೆಥಡ್, ರಿಪ್ಲೇಸ್ ಎಕ್ಸ್ ಬೈ ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಬೈ ಝೆಡ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಇಲ್ಲಿ ಝೆಡ್ ಕ್ಯಾನ್ಸಲ್ ಆಗಿ ಎಫ್ ಡ್ಯಾಶ್ ಆಫ್ ಝೆಡ್ ನನಗೇನು ಬರುತ್ತೆ, 1 by z ಬರುತ್ತೆ. So integrating both the side, integration of f dash of z is equal to integration of 1 by z plus c, where c is your integrating constant. ಇಲ್ಲಿ integration and differentiation cancel ಆಗಿ f of z is equal to integration of 1 by z is log z plus c. So that is the analytic function. So ಈಗ ನಾವು to find the v of u of x comma y, replace z by x plus I into y. So which is equal to
ಲಾಗ್ ಆಫ್ ಇಲ್ಲಿ ರಿಪ್ಲೇಸ್ ಎಕ್ಸ್ ಬೈ ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಬೈ ಆರ್ ಸೈನ್ ಥೀಟಾ ಲಾಗ್ ಆಫ್ ಎಕ್ಸ್ ಇಂಟು ಎಕ್ಸ್ ಬೈ ಆರ್ ಕಾಸ್ ಥೀಟಾ ಪ್ಲಸ್ ಐ ಇಂಟು ವೈ ಈಸ್ ಆರ್ ಸೈನ್ ಥೀಟಾ ಪ್ಲಸ್ ಸಿ ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಇಲ್ಲಿ ಆರ್ನ ನಾನು ಕಾಮನ್ ತೆಗೆದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಏನಿತ್ತಲ್ವ, ಪ್ರೀವಿಯಸ್ ಮೇನ ಲಾಸ್ಟ್ ಪ್ರಾಬ್ಲಮ್, ದ ಸೇಮ್ ಪ್ರಾಬ್ಲಮ್ plus c which is equal to log of r into cos theta plus I sin theta is e to the power of I theta plus c which is equal to again log of a into b can be written as log of a plus b, that is log r plus log of e to the power of I theta plus c which is equal to log of r is nothing but square root of x square plus y square, that is x square plus y square whole to the power of 1 by 2 plus log of e to the power of I theta can be written as I theta into log e. The value of log e is 1 plus c. So which is equal to log of x square plus y square whole to the power of 1 by 2 plus I theta plus c. So ಇಲ್ಲಿ ನನಗೆ ರಿಯಲ್ ಪಾರ್ಟ್ ಏನಾಯಿತು ಹಾಗಾದರೆ log of x square plus y square to the power of 1 by 2 plus c, that is the real part. So these problems are very important. So these problems will be asked for 5 marks. Okay. So thank you.